ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಬೆಂಗಳೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ಹಾಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಆತ್ಮೀಯರಾದ ದಿಬ್ಬೂರು ಜಯಣ್ಣ ಅವರ ಜನ್ಮದಿನವನ್ನು ಸ್ನೇಹಿತರು, ಹಿತೈಷಿಗಳು, ಆತ್ಮೀಯರು, ಸಂಬಂಧಿಕರು ಹಾಗೂ ಕಾರ್ಯಕರ್ತರು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಹಾಗೂ ಕಾರ್ಯಕರ್ತರು, ಯಲಹಂಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವು ಇಂದು ಗಟ್ಟಿಯಾಗಿ ಸಂಘಟಿತವಾಗಿ ನಿಂತಿರುವುದಕ್ಕೆ ದಿಬ್ಬೂರು ಜಯಣ್ಣ ಅವರ ಕೊಡುಗೆ ಅಪಾರವಾಗಿದೆ. ಜಯಣ್ಣ ಅವರಂತಹ ಪ್ರಾಮಾಣಿಕ, ಶಿಸ್ತಿನ ಹಾಗೂ ನಿಷ್ಠಾವಂತ ಕಾರ್ಯಕರ್ತರು ದೊರೆತಿರುವುದು ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೆ ಒಂದು ಸೌಭಾಗ್ಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಅವರು ಶಾಸಕರಿಗೆ ಇನ್ನಷ್ಟು ಹೆಗಲಾಗಿ ನಿಂತು ಪಕ್ಷ ಸಂಘಟನೆಯನ್ನ ಬಲಪಡಿಸುವ ಶಕ್ತಿಯನ್ನ ದೇವರು ನೀಡಲಿ ಎಂದು ಹಾರೈಸಿದರು. ಅದೇ ದಿನ ದಿಬ್ಬೂರು ಜಯಣ್ಣ ಅವರ ಸಹೋದರ ವಿಜಯಣ್ಣ ಅವರ ಜನ್ಮದಿನವೂ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಇಬ್ಬರಿಗೂ ದೇವರು ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಐಶ್ವರ್ಯ ಹಾಗೂ ಯಶಸ್ಸನ್ನ ಕರುಣಿಸಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನವನ್ನ ಅಲಂಕರಿಸಿ ಸಮಾಜಮುಖಿ ಹಾಗೂ ಜನಪರ ಕಾರ್ಯಗಳನ್ನ ಮಾಡುವ ಶಕ್ತಿಯನ್ನ ದೇವರು ನೀಡಲಿ ಎಂದು ಶುಭ ಹಾರೈಸಿದರು. ಭಾರತೀಯ ಜನತಾ ಪಕ್ಷಕ್ಕೆ ಸೇರುವುದಕ್ಕೂ ಮುನ್ನ ದಿಬ್ಬೂರು ಜಯಣ್ಣ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಶಿಸ್ತಿನ ಸ್ವಯಂ ಸೇವಕರಾಗಿ ಬೆಳೆದು ಬಂದಿದ್ದು, ಆ ಶಿಸ್ತು ಮತ್ತು ಸೇವಾ ಮನೋಭಾವವನ್ನ ಪಕ್ಷ ಸಂಘಟನೆಯಲ್ಲಿ ಅಳವಡಿಸಿಕೊಂಡು ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ರಾಜ್ಯ ಮಟ್ಟದಲ್ಲಿಯೂ ಅವರ ಸೇವೆ ಇನ್ನಷ್ಟು ವಿಸ್ತರಿಸಿ ಪಕ್ಷಕ್ಕೆ ಹೆಚ್ಚಿನ ಕೊಡುಗೆ ನೀಡುವಂತಾಗಲಿ ಎಂದು ಅಭಿಮಾನಿಗಳು ಆಶಿಸಿದರು. ದಿಬ್ಬೂರು ಜಯಣ್ಣ ಅವರ ಸ್ವಗೃಹದಲ್ಲಿ ನಡೆದ ಜನ್ಮದಿನ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಪುಷ್ಪಹಾರಗಳನ್ನು ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಶುಭಾಶಯಗಳನ್ನು ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು, ಹಿತೈಷಿಗಳು ಹಾಗೂ ಬಂಧುಗಳು ಭಾಗವಹಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಬೆಂಗಳೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ಹಾಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು, ಬಿಜೆಪಿಯ ಹಿರಿಯ ಮುಖಂಡರು, ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರ ಆತ್ಮೀಯರು, ಬಲಗೈ ಬಂಟ ಶ್ರೀಯುತ ದಿಬ್ಬೂರು ಜಯಣ್ಣವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ನಾನು ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಮಸ್ತ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ದಿಬ್ಬೂರು ಜಯಣ್ಣ ಅವರಂಥ ಒಬ್ಬ ಕಾರ್ಯಕರ್ತರನ್ನು ಪಡೆದಿರುವಂಥ ನಮ್ಮ ಪಕ್ಷ ಭಾಗ್ಯವಂತ ಪಕ್ಷ. ನಮ್ಮ ಶಾಸಕರ ಜೊತೆಯಾಗಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿ ಇವತ್ತು ಇಡೀ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿ ಮಯವಾಗಿಸಿರುವಂಥ ಕೀರ್ತಿ ನಮ್ಮ ಜಯಣ್ಣರಿಗೂ ಕೂಡ ಸಲ್ಲುತ್ತದೆ. ನಿಜಕ್ಕೂ ಜಯಣ್ಣವರಂಥ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ನಮ್ಮ ಶಾಸಕರಿಗೆ ಸಿಕ್ಕಿರುವಂಥದ್ದು ನಮ್ಮ ಶಾಸಕರ ಸೌಭಾಗ್ಯನೇ ಸರಿ. ಅವರು ಜಯಣ್ಣ ಅವರು ನನ್ನಂಥ ಸಾವಿರಾರು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿ ಅವರಿಗೆ ಅಧಿಕಾರಗಳನ್ನು ಕೊಟ್ಟು ಪಕ್ಷವನ್ನು ಬಲಪಡಿಸಲಿಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರ ಸೇವೆ ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಮತ್ತಷ್ಟು ವರ್ಷಗಳ ಕಾಲ ಅವಶ್ಯಕತೆ ಇದೆ. ಅವರಿಗೆ ದೇವರು ಮತ್ತಷ್ಟು ವರ್ಷಗಳ ಕಾಲ ಆಯುಷು, ಐಶ್ವರ್ಯ, ಅಧಿಕಾರ, ಸಂಪತ್ತು ಎಲ್ಲವನ್ನ ಕೊಟ್ಟು ನನ್ನಂಥ ಸಾವಿರಾರು ಕಾರ್ಯಕರ್ತರನ್ನ ಕೈ ಇಡುವಂಥ ಶಕ್ತಿ ಭಗವಂತ ಕೊಡಲಿ. ಶಾಸಕರಿಗೆ ಮತ್ತಷ್ಟು ಹೆಗಲನ್ನು ಕೊಟ್ಟು ದುಡಿಯುವಂಥ ಶಕ್ತಿ ಜಯಣ್ಣವ್ರಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಮನವಿಯನ್ನು ಮಾಡ್ತಾನೆ. ಮತ್ತೊಮ್ಮೆ ದಿಬ್ಬೂರು ಜಯಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ಅವರ ಸಹೋದರ ಶ್ರೀಯುತ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ಕೂಡ. ಅವರು ಕೂಡ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ಆಸ್ತಿ. ಜಯಣ್ಣವರ ಇಡೀ ಕುಟುಂಬ ನಮ್ಮ ಬಿಜೆಪಿಯ ಒಂದು ಆಸ್ತಿ. ಇವತ್ತು ಅವರ ಶ್ರೀಮತಿಯವರಾದ ಶೈಲಕ್ಕ ಅವ್ರಿಗೂ ಹುಟ್ಟುಹಬ್ಬ ಕೂಡ ಇದೆ. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರ ಇಡೀ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಮತ್ತಷ್ಟು ನಮ್ಮ ಪಕ್ಷಕ್ಕೆ ಸೇವೆಯನ್ನು ಮಾಡುವಂಥ, ಪಕ್ಷವನ್ನು ಬಲಪಡಿಸುವಂಥ ಶಕ್ತಿ ಆ ದೇವರು ತುಂಬಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಇಡೀ ಕುಟುಂಬಕ್ಕೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ನೇಹಿತರು, ಬಿಜೆಪಿಯ ಹಿರಿಯ ಮುಖಂಡರು, ಬೆಂಗಳೂರು ಡಿವಿಯ ಮಾಜಿ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಸುಮಾರು 35 ವರ್ಷಗಳಿಂದ ನಾನು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅನೇಕ ಜವಾಬ್ದಾರಿಗಳನ್ನ ಜಯಣ್ಣ ನಿರ್ವಹಿಸಿದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ದೇವರು ಅವರಿಗೆ ಇನ್ನೂ ಆಯುಷು, ಆರೋಗ್ಯ ಕೊಟ್ಟು ಇನ್ನೂ ಪಕ್ಷ
ಬೆಳೆಯೋದಕ್ಕೆ ಸಹಕಾರ ಆಗಲಿ, ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಲಿ, ಅವ್ರ ಮನೆಯವರಿಗೆ ಅವ್ರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ, ದೇವರ ಆಯುರಾರೋಗ್ಯ ಐಶ್ವರ್ಯ ತಂದುಕೊಡ್ಲಿ ಅಂತ ನನ್ನ ಪರವಾಗಿ ಯಲಹಂಕ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಶ್ವನಾಥ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಂ, ಇಬ್ಬರು ಅವಳಿ ಜವಳಿ ಮಕ್ಕಳು. ವಿಜಯ್ ಕುಮಾರ್ ಕೂಡ ಅವತ್ತಿಂದ ಭಾರತೀಯ ಜನತಾ ಪಾರ್ಟಿಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಬೇರೆ ಏನು ಭಾರತೀಯ ಜನತಾ ಕಿಸಾನ್ ಮೋರ್ಚಾ ಅನ್ನೋದ್ರ ಬಗ್ಗೆ ಅವರು ಕೂಡ ಅವಿರತವಾಗಿ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಸರ್ಕಾರದ ಬಳಿ ಅನೇಕ ಪ್ರತಿಭಟನೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರಿಗೂ ಕೂಡ ದೇವರು ಇನ್ನೂ ಹೆಚ್ಚಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಈ ಸಂಘಟನೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಅವರ ಮನೆಯವ್ರಿಗೂ ಕೂಡ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಅವ್ರಿಗೂ ಕೂಡ ಹುಟ್ಟುಹಬ್ಬಕ್ಕೆ ಅಭಿನಂದನೆ ಸಲ್ಲಿಸೋದನ್ನು ಆರೈಕೆ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆಯ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂತಂದರೆ ಯಲಹಂಕ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ದಿಬ್ಬೂರು ಜಯಣ್ಣನವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ನಿಮ್ಮೆಲ್ಲರ ಈ ಕ್ಷೇತ್ರದ ಈ ರಾಜ್ಯದ ಜನತೆಯ ಕಣ್ಮಣಿಗಳು, ಹೆಮ್ಮೆಯ ನಾಯಕರು, ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಆದಂಥ SR ವಿಶ್ವನಾಥ್ ಅವರು ಕುಟುಂಬ ಸಮೇತ ಆಗಮಿಸಿ ದಿಬ್ಬೂರು ಜಯಣ್ಣನವರಿಗೆ ಮತ್ತು ಅವರ ಸಹೋದರ ವಿಜಯಣ್ಣನವರಿಗೆ ಹೃದಯಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ದಿಬ್ಬೂರು ಜಯಣ್ಣನವರಿಗೆ ಕಲ್ಪಿಸಲಿ ಅಂತೇಳಿ ಹೋಗಿದ್ದಾರೆ. ಇವತ್ತೊಂದು ವಿಶೇಷ ದಿನ ಅಂತಂದರೆ ತಪ್ಪಾಗಲಾರ್ದು. ದಿಬ್ಬೂರು ಜಯಣ್ಣನವರು ಅವಳಿ ಜೋಳಿಗಳು, ಹಾಗೆ ಅವರ ಮನೆಯವ್ರದ್ದು ಸಹ ಇವತ್ತೇ ಹುಟ್ಟುಹಬ್ಬ ಇದೆ. ಹಾಗಾಗಿ ಈ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಸಹ ಆಗಮಿಸಿ ಅವರಿಗೆ ಶುಭವನ್ನು ಅವರ ಸ್ವಗೃಹದಲ್ಲಿ ಕೋರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಅನಿಸಿದ್ದಂತಂದರೆ ದಿಬ್ಬೂರು ಜಯಣ್ಣನವರು ನಮ್ಮ ಯಲಹಂಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗದೆ ರಾಜ್ಯ ಮಟ್ಟಕ್ಕೂ ಸಹ ಅವರು ಭಾರತೀಯ ಜನತಾ ಪಾರ್ಟಿಗೆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ದಿಬ್ಬೂರು ಜಯಣ್ಣನವರು ಮೂಲತಃ ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಭಾಳ ಶಿಸ್ತಿನ ಸಿಪಾಯಿಯಾಗಿ ಬೆಳೆದು ನಂತರ ಭಾರತೀಯ ಜನತಾ ಪಾರ್ಟಿಯ ಸೇರ್ಪಡೆಯಾದರು. ಅನೇಕ ಹೋರಾಟಗಳಲ್ಲಿ ಅವರು ಬಹಳ ಮುಂಚೂಣಿಯಲ್ಲಿದ್ದು ಸಕ್ರಿಯವಾಗಿ ಭಾಗವಹಿಸಿದಂಥ ಹೆಮ್ಮೆಯ ನಾಯಕರು. ಇವತ್ತು ವಿಶ್ವನಾಥ್ ಅವರಿಗೆ ನಿಜವಾಗ್ಲೂ ಸಹ ಬೆನ್ನೆಲುಬು ಅಂತಂದರೆ ದಿಬ್ಬೂರು ಜಯಣ್ಣನವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಅಂಥ ಜಯಣ್ಣನವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ದಿಬ್ಬೂರಿನಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಸಹ ಭಾಳ ಖುಷಿ ಆಗ್ತದೆ. ಅಂಥ ಒಂದು ಸಂತದ ಕ್ಷಣವನ್ನು ನಾನು ಇವತ್ತು ಹಂಚ್ಕೊಳ್ತಾ ಇದ್ದೇನೆ. ರಾಮ ಮಂದಿರ ನಮ್ಮ ಸಾವಿರಾರು ಕೋಟಿಗಳ ಹಿಂದೂಗಳ ಆರಾಧ್ಯ ದೈವವಾದಂಥ ರಾಮ ಮಂದಿರ ಒಂದು ನಿರ್ಮಾಣಕ್ಕೂ ಮುಂಚೆ ಇದ್ದಂಥ ಬಾಬರಿ ಮಸೀದಿ ಧ್ವಂಸ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಂಥ ನಾಯಕ, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಬಮ್ಮೂಲ್ನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರ ಬೆನ್ನೆಲುಬಾಗಿರ್ತಕ್ಕಂಥ ಪಕ್ಷವನ್ನು 45-50 ವರ್ಷಗಳಿಂದ ಕಟ್ಕೊಂಡು ಜೊತೆಯಾಗಿ ಬರ್ತಾ ಇರತಕ್ಕಂಥ ನಮ್ಮ ದಿಬ್ಬೂರು ಜಯಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಇನ್ನೂ ಉನ್ನತವಾದಂಥ ರಾಜಕೀಯದ ಸ್ಥಾನಮಾನ ಕೊಡಲಿ ಅಂತೇಳಿ ಆ ಭಗವಂತ ನಾವು ಕೇಳ್ಕೊತಾ ಇದ್ದೀವಿ. ಬಂಧುಗಳು, ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ಎಲ್ಲ ಕಾರ್ಯಕರ್ತರು ನನಗೆ ಬಂದು ಹುಟ್ಟುಹಬ್ಬದ ದಿವಸ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್, ಒಂದೇ ಮಾತು. ಹೂವಿನ ಜೊತೆ ನಾರು ಸ್ವರ್ಗ ಸೇರಿತು ಅಂತ ನಮ್ಮ ಅಣ್ಣನ ಜೊತೆ ನಾವು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀರಿ. ಅವರು ಪ್ರತಿ ವರ್ಷ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡೋದಿರ್ಬೋದು, ಪುಸ್ತಕ ಕೊಡೋದಿರ್ಬೋದು, ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಿಸ್ಕೊತಾರೆ. ಅವ್ರ ಜೊತೆಲಿ ನಾವೂ ಆಚರಿಸ್ಕೊತಾ ಇದ್ದೀರಿ. ನಮ್ಮ ಅಣ್ಣವ್ರಿಗೆ ಇನ್ನೂ ಭಗವಂತ ಆ ರಾಜಕೀಯದಲ್ಲಿ ಇನ್ನೂ ಉತ್ತಮವಾದ ಸ್ಥಾನ ಸಿಗಲಿ ಅಂತೇಳಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ಸರ್, ಇವತ್ತು ನೀವು ಒಂದು ಹೆಸರ ತರೋಂಥ ವಿಷಯನೇ. ಮಳೆಗಾಲ ಏನು ಮುಗಿತಾ ಬರ್ತಾ ಇದೆ, ಮಳೆ ಇಲ್ಲ. ಆಮೇಲೆ ಹೊಲಗಳ ರಾಗಿ ಬಿತ್ತನೆ ಮಾಡಲಿಲ್ಲ, ಜೋಳ ಬಿತ್ತನೆ ಮಾಡಲಿಲ್ಲ, ತೊಗರಿ ಕಾಳು, ಅವರೆಕಾಳು ಈ ಥರದ್ದು ಯಾವುದೂ ಧಾನ್ಯಗಳು ಬಿತ್ತನೆ ಮಾಡೋಕ್ಕಾಗಲೇ ಇಲ್ಲ. ನಾವು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಬರಗಾಲ ಒಂದು ಘೋಷಣೆ ಮಾಡಬೇಕು. ಈ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರನೂ ಅಷ್ಟೇ, ನಗರದಲ್ಲೂ ಸಹ
ಸಾಕಷ್ಟು ಜನ ವ್ಯವಸಾಯ ಮಾಡೋರು ಇನ್ನೂ ಇದ್ದಾರೆ. ಹಾಗಾಗಿ ನಾವು ಈಗ ಒಂದು 2-3 ಸಲ ನಾವು ಮೀಟಿಂಗ್ ಮಾಡಿದ್ದೀರಿ. ನಾವು ಕೂಡಲೇ ಈ ಒಂದು 3-4 ದಿವಸದಲ್ಲೇ ಡಿ ಸಿಗಳು ಎಲ್ಲ ಜಿಲ್ಲಾ ಡಿ ಸಿಗಳಿಗೆ ಮೆಮೊರಂಡಮ್ ಕೊಡಿದ್ದೀರಿ. ಸಾಲ ಮನ್ನಾ ಮತ್ತು ಬರ ಆಗಬೇಕು, ಬರ ಪರಿಹಾರ ಆಗಬೇಕು, ಇದೆಲ್ಲ ಒಂದು ಅಜೆಂಡಾ ಇದೆ. ನಾವು ಈ ಕೂಡಲೇ ಇನ್ನೊಂದು 2-3 ದಿವಸದಲ್ಲಿ ಇದು ಮಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್.